ಹರೇ ಕೃಷ್ಣ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಚಾಂದ್ರಮಾನ ಯುಗಾದಿಯವರಿಗೆ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ. ಸೌರಮಾನ ಯುಗಾದಿಯವರು ಮುಂದಿನ ವಾರ ಮಾಡ್ತಾರೆ. ಈಗೊಂದು ಅವಲಕ್ಕಿ ರೆಸಿಪಿ ತೋರಿಸ್ತಾ ಇದ್ದೀನಿ, ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತು ಅವಲಕ್ಕಿಯಲ್ಲಿ ಪೊಂಗಲ್ ಮಾಡ್ತಾಯಿದ್ದೀನಿ. ಖಾರದ ಪೊಂಗಲು, ಸ್ವೀಟು ಮಾಡ್ಬೋದು, ಖಾರನೂ ಮಾಡ್ಬೋದು. ಇವತ್ತು ಖಾರದ ಪೊಂಗಲು ಮಾಡ್ತಾಯಿದ್ದೀನಿ. ಅವಲಕ್ಕಿಯಲ್ಲಿ ತುಂಬ ರೆಸಿಪಿ ಹಾಕಿದ್ದೀನಿ ನನ್ನ ಚಾನಲಲ್ಲಿ ನೋಡಿ. ಇವಾಗ ಒಂದು ಕುಕ್ಕರ್ ಇಟ್ಟಿದ್ದೀನಿ, ಅದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ. ನೀವು ಎಣ್ಣೆ ಕೂಡ ಹಾಕ್ಕೊಳ್ಬೋದು, ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ. ಈಗ ತುಪ್ಪ ಕಾಯ್ತಿದ್ದಾಗೆ ನಾವು ಸಾಸಿವೆ ಹಾಕೋಣ. ನೋಡಿ, ಅವಲಕ್ಕಿದು ಟೊಮೆಟೊ ಬಾತ್ ಹಾಕಿದ್ದೀನಿ, ಅವಲಕ್ಕಿಯಲ್ಲಿ ಕಾಯಿ ಸಾಸಿವೆ, ಅವಲಕ್ಕಿಲಿ ಪಲಾವು, ತುಂಬ ಅವಲಕ್ಕಿಯಲ್ಲಿ ವೆರೈಟಿ ಹಾಕಿದ್ದೇನೆ. ತುಂಬ ಅವಲಕ್ಕಿ ರೆಸಿಪೀಸ್ ಹಾಕಿದ್ದೇನೆ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಏಕಾದಶಿಗೆ ಉಪವಾಸಕ್ಕೆಲ್ಲ ಮಾಡಬೇಕಾದ್ರೆ ಇದು ಮಾಡ್ಕೊಳ್ಬೋದು, ಅನ್ನ ಇಲ್ದಿರ. ನೋಡಿ, ಈಗ ಕಾದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ನಾನು ಅವಲಕ್ಕಿಯನ್ನು ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. ಅದೆಲ್ಲ ತೋರಿಸಿದ್ರೆ ಲೆಂತಿ ವಿಡಿಯೋ ಆಗುತ್ತೆ ಅಂತ ತೋರಿಸ್ಲಿಲ್ಲ. ನೋಡಿ, ಒಂದು ಅರ್ಧ ಗಂಟೆ ಮೊದಲೇ ಹೀಗೆ ನೆನೆಸಿಟ್ಟಿದೆ. ನೋಡಿ, ಹೀಗೆ ಉದುರು ಬರಬೇಕು, ನೀರೆಲ್ಲ ಏನೂ ಇಲ್ಲ. ನೋಡಿ, ಇದು ಅವಲಕ್ಕಿ ತೊಳೆದು ಮುಳುಗೋ ಅಷ್ಟು ಇಟ್ಬಿಟ್ರೆ ಕ್ಲೀನಾಗಿ ಹೀಗೆ ಬರುತ್ತೆ. ನೋಡಿ, ಹೀಗೆ ಚೆನ್ನಾಗಿ ತೊಳೆದ್ಬಿಟ್ಟು. ಈಗ ಸಾಸಿವೆ ಪಟ್ಪಟ ಅಂತ ಇದೆ. ಸಾಸಿವೆ ಪಟ್ಪಟ ಅಂತಿದ್ದಕ್ಕೆ ನಾನಿಲ್ಲಿ ಜೀರಿಗೆ, ಕಾಳುಮೆಣಸು ತೊಗೊಂಡು, ಕಾಳುಮೆಣಸು ಒಂದು 15 ಇದೆ, ಜೀರಿಗೆ 1 ಸ್ಪೂನ್ ಇದೆ. ನೀವು ಇದನ್ನು ಕುಟ್ಬಿಟ್ಟು ಕೂಡ ಹಾಕ್ಬೋದು, ಹೀಗೆ ಕೂಡ ಹಾಕ್ಬೋದು. ಹೀಗೆ ಹಾಕಿದರೆ ಬಾಯಿಗೆ ಅದ್ರ ಜೊತೆ ಸಿಗುವಾಗ ಕಚ್ಚುವಾಗ ಚೆನ್ನಾಗಿರುತ್ತೆ ಅಂತ ನಾನು ಹೀಗೆ ಹಾಕ್ತಾ ಇದ್ದೀನಿ. ಪುಡಿ ಮಾಡಿಬಿಟ್ಟು, ಪುಡಿ ಮಾಡೋದಾದ್ರೆ ಸಹ ಅರ್ಧ ಪುಡಿ ಮಾಡಿ ಹಾಕಬೇಕು. ಮತ್ತು ಶುಂಠಿ, ಹಸಿಮೆಣಸಿನ್ಕಾಯಿ. ಈ ಹಸಿಮೆಣಸಿನ್ಕಾಯಿ ಖಾರ ಇಲ್ಲ, ಅದಕ್ಕೆ ನಾನು ಇಷ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪನೂ ಖಾರ ಇಲ್ಲ ಇದು. ಮತ್ತು ಕರಿಬೇವು, ಇದೆಲ್ಲ ಹುರ್ಕೊಂಡು ಒಂದು ಸ್ವಲ್ಪ ಅರಿಶಿನ ಇಲ್ಲದೆ ಅಡುಗೆ ಮಾಡಬಾರ್ದು. ಇದು ಮನೆಯಲ್ಲೇ ಮಾಡಿದಂಥ ಅರಿಶಿನ, ಪ್ಯೂರ್ ಅರಿಶಿನ, ಅಂಗಡಿ ಅರಿಶಿನ ಬಳಸಬೇಡಿ. ಈಗ ನೋಡಿ, ಹೆಸರುಬೇಳೆಯನ್ನು ಹಾಕ್ತೇನೆ. ಹೆಸರುಬೇಳೆಯನ್ನು ಹುರಿದು ತೊಳೆದುಕೊಂಡಿದ್ದೀನಿ. ಸ್ವಲ್ಪ ಹುರಿಬೇಕು ಹೆಸರುಬೇಳೆನ. ಚೂರು ಕಲರ್ ಬರ್ತಿದ್ದಾಗೆ ಆಫ್ ಮಾಡಿಬಿಡ್ಬೇಕು. ಅದನ್ನು 4-5 ಸಲ ಚೆನ್ನಾಗಿ ತೊಳಿಬೇಕು. ಹುರಿಯೋದೆಲ್ಲ ತೋರಿಸ್ಲಿಲ್ಲ, ನಾನು ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಲೆಂತಿ ಆಗತ್ತೆ ಅಂತ. ಬೇಗ ಪಟಾಪಟ್ ತೋರಿಸೋಣ ಅಂತ ಹುರಿಯೋದು ತೋರಿಸ್ಲಿಲ್ಲ. ಈಗ ನೋಡಿ, ಸುಮ್ಮನೆ ಒಂಚೂರು ತುಪ್ಪದಲ್ಲಿ ಹಾಗೆ ಹುರಿದ್ಬಿಟ್ಟು ನೀರು ಹಾಕೋಣ. ನೀರು ನೋಡಿ ಮುಳುಗುವಷ್ಟು ಹಾಕಬೇಕು. ಇದು ಬೆಂದ ಮೇಲೆ ಉಪ್ಪು ಹಾಕೋಣ. ಈಗಲೇ ಉಪ್ಪು ಹಾಕೋದು ಬೇಡ, ಒಂದು ಸ್ವಲ್ಪ ನೀರು ಬಿಡಿಸುತ್ತೆ ಇದಕ್ಕೆ. ಒಂದು ಸ್ವಲ್ಪ ಹಾಕೋಣ. ಈಗ ಇದಕ್ಕೆ ನಾನು ಹಿಂಗಿನ ನೀರು ಹಾಕ್ತಾ ಇದ್ದೀನಿ. ನೀವು ಪುಡಿ ಹಾಕೋದಾದ್ರೆ ಒಗ್ಗರಣೆಯಲ್ಲಿ ಹಾಕ್ಬೋದು. ನಾನು ಪುಡಿ ಇದು ಸ್ಮ್ಯಾಶ್ ಮಾಡಿ ಹಾಕ್ತಾ ಇರೋದು, ಗಟ್ಟಿ ಹಿಂಗೆ ಹಾಕ್ತಾ ಇರೋದು. ಅದಕ್ಕೋಸ್ಕರ ನಾನು ನೀರಲ್ಲಿ ಸ್ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಇದು ಪ್ಯೂರ್ ಹಿಂಗಿದು, ತುಂಬ ಚೆನ್ನಾಗಿದೆ ಹಿಂಗಿದು. ಪುಡಿ ಹಿಂಗಲ್ಲೇ ಅಷ್ಟು ಘಮ ಇರೋದಿಲ್ಲ ನೋಡಿ. ಈಗ ಇದನ್ನು ಮುಚ್ಚಿಬಿಟ್ಟು ಒಂದು 3-4 ವಿಸಲ್ ಚೆನ್ನಾಗಿ ಬೇಯಬೇಕಿದು. 3-4 ವಿಸಲ್ ಬರ್ಸೋಣ. ನೋಡಿ, ಕುಕ್ಕರು ಒಂದು 3-4 ಕುಕ್ಕೋಗಿ ಮತ್ತೆ ಆರಿದೆ. ಈಗ ಪ್ರೆಷರ್ ಎಲ್ಲ ಬಿಟ್ಟಿದೆ, ತೆಗೆಯೋಣ. ನೋಡಿ, ಚೆನ್ನಾಗಿ ಬೆಂದೋಗಿದೆ. ಎಂತ ನುಣ್ಣಗೂ ಆಗಬಾರ್ದು, ಕರೆಕ್ಟಾಗಿದೆ. ಮತ್ತು ಸ್ವಲ್ಪ ನೀರು ಇರಬೇಕು, ಯಾಕಂದರೆ ಅವಲಕ್ಕಿ ಹಾಕಬೇಕಲ್ಲ, ಅದಕ್ಕೆ ನೀರು ಇರಬೇಕು. ನೋಡಿ, ಈಗ ಅವಲಕ್ಕಿ ಹಾಕೋಣ. ಅವಲಕ್ಕಿ ಹಾಕಿ ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಅವಲಕ್ಕಿಗೆ ಲಿಕ್ವಿಡ್ ಇದೆಯಲ್ಲ ಅದೆಲ್ಲ ಹೀರ್ಕೊಂಡ್ಬಿಡುತ್ತೆ. ಈಗ ಉಪ್ಪು ಹಾಕ್ಬಿಟ್ಟು ಮತ್ತು ತೆಂಗಿನಕಾಯಿ, ಫ್ರೆಶ್ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ನೋಡಿ, ಎಷ್ಟು ಬೇಕಾದರೂ ಹಾಕ್ಬೋದು, ಧಾರಾಳವಾಗಿ ಎಲ್ಲ ಹಾಕ್ಬಿಟ್ಟು ಕಲಿಸ್ಬಿಡ. ಇದು ಹುಳಿಗೆ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ನಾನು. ಈಗಲೇ ಹಾಕಬಾರ್ದು ನಿಂಬೆಹಣ್ಣು, ಯಾಕೆಂದರೆ ಕಹಿ ಬಂದುಬಿಡುತ್ತೆ ಒಲೆ ಮೇಲೆ ಇರುವಾಗಲೇ ನಿಂಬೆಹಣ್ಣು ಹಾಕಿದ್ರೆ. ನೋಡಿ, ಎಷ್ಟು ಹೀರ್ಕೊಂಡ್ಬಿಡ್ತೀನಿ ನೀಟಾಗೆ. ಇನ್ನು ಸ್ವಲ್ಪ ಹೊತ್ತು ಹೀಗೆ ಇಟ್ಬಿಟ್ರೆ ಒಂದು ನಿಮಿಷ ಸಿಮ್ಮಲ್ಲಿಟ್ಟು ಆಫ್ ಮಾಡಿಬಿಡ್ಬೇಕು. ಈಗ 1 ನಿಮಿಷ ಸಿಮ್ಮಲ್ಲಿಟ್ಟು ಆಫ್ ಮಾಡ್ತೀನಿ ನಾನು. ನೋಡಿ, ಈಗ ಗೇರು ಬೀಜ ಹಾಕ್ತಾ ಇದ್ದೀನಿ, ಅಂದರೆ ಗೋಡಂಬಿ. ಇಲ್ಲಿ ಉಡುಪಿಯಲ್ಲಿ ಗೇರು ಬೀಜ ಅಂತ ಹೇಳಿ ಅಭ್ಯಾಸ ಆಗೋಗಿದೆ. ಗೋಡಂಬಿ ಹಾಕಿದ್ದೀನಿ. ಹಾಕಿ ಕಲಿಸ್ಬಿಡೋಣ.
ಸ್ವಲ್ಪ ಆರಿದ್ರೆ ಇದೆಲ್ಲ ಹೀರ್ಕೊಂಡ್ಬಿಡುತ್ತೆ, ಉದುರು ಬರುತ್ತೆ. ಈಗ ಸ್ವಲ್ಪ ನೀರಾಗಿದೆಲ್ಲ, ಇದೆಲ್ಲ ಅವಲಕ್ಕಿ ಎಲ್ಲ ನೀರು ಹೀರ್ಕೊಂಡ್ಬಿಡುತ್ತೆ ಮತ್ತು ಗಟ್ಟಿ ಬರುತ್ತೆ. 1 ನಿಮಿಷ ಮುಚ್ಚಿಟ್ಬಿಡೋಣ. 1 ನಿಮಿಷ ಸಾಕು, ಜಾಸ್ತಿ ಬೇಡ. ನೋಡಿ ಈಗ 1 ನಿಮಿಷ ಆಗಿದೆ, ತೆಗೆಯೋಣ. ಒಂದ್ಸಲ ಕಲಿಸ್ಬಿಟ್ಟು ನೋಡಿ, ಇನ್ನೂ ಆರಬೇಕು, ಆರಿದ್ರೆ ಗಟ್ಟಿ ಆಗುತ್ತೆ. ನಿಂಬೆ ಹಣ್ಣು ಹಿಂಡ್ತಾ ಇದ್ದೀನಿ. ನಿಂಬೆಹಣ್ಣು ಕಲಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ರೆ ಉದುರು ಆಗುತ್ತೆ, ಚೆನ್ನಾಗಿ ಬರುತ್ತೆ. ಇದು ತುಂಬ ಉದುರು ಇರಬಾರ್ದು, ಕರೆಕ್ಟ್ ಸಾಫ್ ಆಗುತ್ತೆ. ಮುಚ್ಚಿಟ್ಬಿಟ್ರೆ ಸರಿ ಆಗುತ್ತೆ. ನೋಡಿ ಈಗ ಆರಿದೆ ನೋಡಿ, ಆರಿದ್ಮೇಲೆ ಹೀಗಾಗತ್ತೆ ನೋಡಿ. ಈಗ ಇದಕ್ಕೆ ಒಂದು ಸೈಡ್ ಡಿಶ್ ಇದೆ, ತೋರಿಸ್ತೀನಿ. ಕೆಲವರು ಚಟ್ನಿ ಮಾಡ್ಕೊಂಡು ತಿಂತಾರೆ, ಕೆಲವರು ಹುಣಸೆ ಹುಳಿದು ರಸ ಮಾಡ್ಕೊಂಡು ತಿಂತಾರೆ, ಗೊಜ್ಜು. ನಾನು ಇದ್ರ ಜೊತೆ ಉಪ್ಪು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ತೋರಿಸ್ತೀನಿ. ನೋಡಿ, ನಾನು ಇದ್ರ ಜೊತೆ ಚಟ್ನಿ ಪುಡಿ ಹಾಕಿದ್ದೀನಿ, ಮತ್ತು ಚಟ್ನಿ ಕೂಡ ಮಾಡಿದ್ದೀನಿ. ಇಲ್ಲಿ ಚಟ್ನಿನೂ ಮಾಡಿದ್ದೀನಿ. ಮತ್ತು ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಮನೆಯಲ್ಲೇ ಮಾಡಿದಂಥ ಒಣಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ತಿನ್ನುವಾಗ ಸ್ಮ್ಯಾಶ್ ಮಾಡ್ಕೊಂಡು ತಿನ್ನಬೇಕು, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಸ್ಮ್ಯಾಶ್ ಮಾಡ್ಕೊಂಡು ತಿಂದರೆ ಹೀಗೆ. ಮತ್ತು ನೋಡಿ, ಇಲ್ಲಿ ನಾನು ಖಾರದ ವಡೆ ಕರೆದಿದ್ದೀನಿ. ಅವಲಕ್ಕಿದು ಖಾರದ ವಡೆ, ಇದು ಮನೆಯಲ್ಲೇ ಮಾಡಿದಂಥ ಖಾರದ ವಡೆ. ಇದ್ರ ರೆಸಿಪಿನೂ ಹಾಕಿದೆ ನಾನು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದೆಲ್ಲ ಇಷ್ಟೆಲ್ಲ ಇದ್ದರೆ ಯಾರಿಗೆ ಸೇರೋದಿಲ್ಲ ಹೇಳಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಾನು ಅವಲಕ್ಕಿಯಲ್ಲಿ ಹಾಕಿರೋಂಥ ವಿಡಿಯೋಗಳು ತುಂಬ ಇದೆ, ಅದನ್ನೆಲ್ಲ ನೋಡಿ. ಎಲ್ಲ ಡಿಫ್ರೆಂಟ್ ಆಗಿದೆ. ಅವಲಕ್ಕಿ ಬಾತು, ಟೊಮೆಟೊ ಬಾತ್, ಅವಲಕ್ಕಿ ಟೊಮೆಟೊ ಬಾತು, ಅವಲಕ್ಕಿಯಲ್ಲಿ ಮಾಡಿರುವಂಥ ಕಾಯಿ ಸಾಸಿವೆ, ಅವಲಕ್ಕಿದು ಪಲಾವು, ಹೀಗೆ ತುಂಬ ವೆರೈಟಿ ಮಾಡಿದ್ದೇನೆ. ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು.